ನಾಗರಹೊಳೆ ಒಂದು ಹುಲಿ ಸಂರಕ್ಷಿತ ಜಾಗ. ನಾವಿವತ್ತು ನಾಗರಹೊಳೆ ಟೈಗರ್ ರಿಸರ್ವ್ ಇಂದ 4 ಕಿಲೋಮೀಟರ್ ದೂರದಲ್ಲಿರೋ ನಿಟ್ಟೂರು ಗ್ರಾಮದ ವಡ್ಡರಮಾಡು ಅನ್ನೋ ಜಾಗದಲ್ಲಿ ಒಂದು ಬ್ಯೂಟಿಫುಲ್ ಅಂಚಿನ ಮನೆಯಲ್ಲಿ ಉಳ್ಕೋತಾ ಇದ್ದೀವಿ. ಈ ಜಾಗದ ಸುತ್ತಮುತ್ತ ಕಾಡಿರೋದ್ರಿಂದ ಯಾವುದಾದ್ರೂ ಪ್ರಾಣಿಗಳು ಕಾಣಿಸುತ್ತೆ ಅನ್ನೋದು ನನ್ನ ನಂಬಿಕೆ. ಬನ್ನಿ ಈ ಜಾಗಕ್ಕೆ ಹೋಗುವ. ಈ ಜಾಗಕ್ಕೆ ಹೋಗುವಾಗ ನಾವು ಟಿ ಶೆಟ್ಟಿಗೇರಿ ಮೂಲಕ ಹೋಗ್ಬೇಕು. ಕಾಡು ದಾರಿಯ ನಡುವೆ ನಮಗೆ ಟಿ ಶೆಟ್ಟಿಗೇರಿಯಲ್ಲಿರೋ ಟೀ ಎಸ್ಟೇಟ್ ತುಂಬಾ ಸುಂದರವಾಗಿ ಕಾಣಿಸ್ತಿತ್ತು. ನನಗೆ ಅದೇನೋ ಗೊತ್ತಿಲ್ಲ, ಈ ಸರಿ ನಾನು ಉಳ್ಕೊಂಡಿದ್ದ ಜಾಗ ತುಂಬಾ ಖುಷಿ ಕೊಡ್ತಾ ಇತ್ತು. ಹಳೆ ಕಾಲದ ಅಂಚಿನ ಮನೆ, ಎದುರುಗಡೆ ಸುಂದರವಾದ ತೋಟ, ತೋಟದ ತುಂಬಾ ಹೂಗಳು. ಮನೆ ಮುಂದೆ ತಲೆ ಎತ್ತಿ ನೋಡಿದ್ರೆ ತೆಂಗಿನ ಮರ, ಮನೆ ಕಾವಲಿಗೆ ಅಂತ ಒಂದು ಮುದ್ದಾದ ನಾಯಿ ಮರಿ. ಇದ್ರ ಹೆಸರೇನು? ಬ್ರೌನಿ. ಬ್ರೌನಿಗ ಕನ್ನಡದಲ್ಲಿ ಏನಂತಾರೆ ಬ್ರೌನಿಗೆ? ಕೆಂಚ. ಇವೆಲ್ಲವನ್ನ ಮೀರಿಸೋ ಹಾಗೆ ನಿಷ್ಕಲ್ಮಶವಾದ ಮುಗ್ಧ ಮನಸ್ಸುಗಳು. ಒಂಥರ ತುಂಬಾ ಅಟ್ಯಾಚ್ಮೆಂಟ್ ಬಂದ್ಬಿಟ್ಟಿತ್ತು ಈ ಜಾಗ ಮತ್ತು ಜನಗಳ ಜೊತೆ. ಈ ಮನೆ ನನ್ನ ಫ್ರೆಂಡ್ ಅರುಣೇಶ್ನ ಅಜ್ಜಿ ಮನೆ. ಇವತ್ತು ಇಲ್ಲಿ ಅಜ್ಜಿ ಇಲ್ಲ, ಆದ್ರೆ ಅಜ್ಜಿ ಕಾಪಾಡ್ಕೊಂಡು ಬಂದ ನೆನಪಿನ ಗೂಡು ಸುಂದರವಾಗಿ ಹಾಗೇ ಇದೆ. ಈ ಮನೆನ ಹೇಗೆ ಬಣ್ಣಿಸ್ಲಿ? ಮುಂದೆ ಜಗಲಿ ಕಟ್ಟೆ, ಮೇಲೆ ಪಾಟ್ಸ್ಗಳು ತುಂಬಾ ಹೂಗಳು ನಮ್ಮನ್ನ ವೆಲ್ಕಮ್ ಮಾಡ್ತವೆ. ಮನೆ ಒಳಗಡೆ ಹೋಗ್ತಾ ಇದು ಮೇನ್ ಹಾಲ್. ಅದಕ್ಕಿಂತ ಮುಂಚೆ ಇಲ್ಲಿ ನೋಡಿ ಬಾಗಿಲು. ಈ ಮನೆಯಲ್ಲಿ ಬಾಗಿಲು ಕೆಳಗಡೆ ಮತ್ತೆ ಮೇಲ್ಗಡೆ ಸಪರೇಟ್ ಆಗಿದೆ. ಮತ್ತೆ ಎಲ್ಲದಕ್ಕಿಂತ ಈ ವರಾಂಡ ನನಗೆ ತುಂಬಾ ಇಷ್ಟ ಆಯಿತು. ಜಸ್ಟ್ ಇಮ್ಯಾಜಿನ್, ಇಲ್ಲಿ ಒಬ್ಬರೇ ಕೂತು ಟೈಮ್ ಸ್ಪೆಂಡ್ ಮಾಡಕ್ಕೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ? ಹಾಲ್ನ ಆಚೆ ಮತ್ತೆ ಈಚೆ ಮಲಗೋ ಕೋಣೆಗಳಿವೆ. ಅದರಲ್ಲಿ ನಾನು ಬರೀ ಒಂದು ಕೋಣೆ ಮಾತ್ರ ತೋರಿಸ್ತೀನಿ. ಈ ಹಟ್ಟದಲ್ಲಿ ದವಸ ಧಾನ್ಯಗಳನ್ನ ಶೇಖರಣೆ ಮಾಡ್ತಾರೆ. ಏನ್ ನೋಡಿದ್ರಿ? ಇಡೀ ಮನೆಯಲ್ಲಿ ನನಗೆ ತುಂಬಾ ಇಷ್ಟ ಆಗಿದ್ದ ಜಾಗ ಅಂದ್ರೆ ಅಡುಗೆ ಮನೆ. ಇಲ್ಲಿ ಈಗಲೂ ಸೌದೆ ಒಲೆಯಲ್ಲಿ ಅಡುಗೆ ಮಾಡ್ತಾರೆ. ಈ ಅಡುಗೆ ಮನೆ ಹಿಂದೆ ಹೋದ್ರೆ ಒಂದು ಚಿಕ್ಕ ಸ್ಟೋರ್ ರೂಮ್. ಇಲ್ಲಿ ನೋಡಿ, ಇದು ಡೈನಿಂಗ್ ಏರಿಯಾ. ಇನ್ನೇನ್ ಬೇಕು ನಮ್ಗೆ ಬದುಕಕ್ಕೆ ಅಲ್ವಾ? ನಾವು ಸಿಟಿಗಳಲ್ಲಿ ಬದುಕೋ ಜನ ಈ ತರದ ಜಾಗಗಳಿಗೆ ಬಂದಾಗ ಸಿಂಪಲ್ ಆಗಿ ಪ್ರಕೃತಿಯ ಮಡಿಲಿನಲ್ಲಿ ಎಷ್ಟು ನೆಮ್ಮದಿಯಾಗಿ ಬದುಕಬಹುದು ಅಲ್ವಾ ಅಂತ ಪ್ರಶ್ನೆ ಮೂಡುತ್ತೆ. ಸ್ವಲ್ಪ ಟೀ ಕುಡಿದು ಲೈಟ್ ಆಗಿ ಅರಟೆ ಹೊಡೆದು ಪಕ್ಕದಲ್ಲೇ ಇದ್ದ ಕಾಫಿ ತೋಟದ ಕಡೆ ನಾವೆಲ್ಲ ಹೊರಟಾಗ ಅರುಣೇಶ್ ಅವರಮ್ಮ ಕೈಗೆ ಗಾಳಿ ಸೊಪ್ಪು ಅಂತ ಕೊಟ್ರು. ಏನ್ ಮಾಡ್ಬೇಕು ಇದನ್ನ ತಗೊಂಡ್ರೆ ಏನಂತ? ಏನು ಹತ್ರ ಬರಲ್ಲ. ಸೂಪರ್ ಆಂಟಿ, ನನ್ನ ನೋಡಿದ್ರೇನೆ ಭಯ ಪಟ್ಕೋತವೆ, ಆದ್ರೂ ಇರ್ಲಿ. ಅದನ್ನ ಇಸ್ಕೊಂಡು ಕಾಫಿ ತೋಟದ ಮಧ್ಯೆ ನಡ್ಕೊಂಡು ಹೋಗ್ತಾ ಆ ಆಕಾಶ, ಮೋಡಗಳು, ಚಂದ್ರ, ಮರಗಳು, ವಾವ್! ಈ ತೋಟದಲ್ಲಿ ಬರೀ ಕಾಫಿ ಮಾತ್ರ ಇಲ್ಲ. ಇದು ನಿಮ್ದನಾ? ಓಕೆ, ಎಷ್ಟು ಎಕರ್ಸ್ ಇದೆ ಇದು? 4 acres ಪೂರ್ತಿ ಕಾಫಿನ? 4 acres ಪೂರ್ತಿ. ಓಕೆ, ಆರೆಂಜು ಬೆಳೆದಿದ್ದೀರಾ? ಯಾವಾಗ ಬರುತ್ತೆ ಆರೆಂಜ್? ಮಂತ್ ಯಾವುದು ಬೆಳೆಯೋದು? ಆರೆಂಜ್ ಇವಾಗಲೇ. ಹೌದಾ? ಓಕೆ, ಸೊ ಇದು ಬಟರ್ ಫ್ರೂಟ್ ಅಲ್ಲ? ಓಕೆ, ಕಾಣಿಸುತ್ತೆ ಅನಿಸುತ್ತೆ. ಇಲ್ಲ, ಹತ್ರ ಹೋದರೆ ಕಾಣಿಸುತ್ತೆ ಪ್ರಾಬಬ್ಲಿ.
ಎಸ್, ದಿಸ್ ಈಸ್ ಬಟರ್ ಫ್ರೂಟ್. ಹಣ್ಣಾಗಿರಲ್ಲ ಅಲ್ವಾ? ನೋಡಿ, ಈ ಮನೆಗೆ ಆನೆ ಅಟ್ಯಾಕ್ ಮಾಡಿತ್ತಂತೆ. ಅಂದ್ರೆ ಬರೀ ಗೋಡೆ ಹೊಡೆದಿದ್ದ ಅಥವಾ ಈ ಶೀಟ್ ಹೊಡೆದಾಕಿತ್ತ? ಓಕೆ. ಪಕ್ಕದಲ್ಲೇ ಒಂದು ಜಾಗದಲ್ಲಿ ನೀರು ಕುಡಿಯಕ್ಕೆ ಕಾಡು ಪ್ರಾಣಿಗಳು ಬರ್ತವಂತೆ. ಬನ್ನಿ, ಅಲ್ಲಿ ಪ್ರಾಣಿಗಳೇನಾದ್ರೂ ಬಂದಿದ್ಯಾ ಅಂತ ನೋಡ್ಕೊಂಬರೋಣ. ಚೆಕ್ ಡ್ಯಾಮ್ ಅಲ್ವಾ? ಕೆಳಗಡೆ ಹೋದ್ರೆ ರೋಡು, ಮೇಲೆ ಹೋದ್ರೆ ಡ್ಯಾಮ್. ಫೈನ್. ಕಾವೇರಿ ಇದ ಅಥವಾ ಹೇಮಾವತಿದ ಇಲ್ಲಿ? ಅಲ್ಲ ಸರ್, ಲಕ್ಷ್ಮಣ ತೀರ್ಥದ. ಓಕೆ, ರೈಟ್. ಪ್ರಾಣಿಗಳಿರೋ ಆಗಿದೆ, ಬನ್ನಿ ನೋಡೋಣ. ಇದೆಯಾ? ಬಂದೆ. ದೊಡ್ಡದ ಚಿಕ್ಕದ? ಗುಂಪಲ್ಲಿದೆಯಾ? ದಿಸ್ ಈಸ್ ಹೌ ಮಚ್ ಐ ಕ್ಯಾನ್ ಝೂಮ್. ಎಷ್ಟಿದೆ ನೋಡು ಹರ್ಡ್. ನಾವು ಕೂತಿದ್ದ ಜಾಗನ ನೀವು ನೋಡಬೇಕಿತ್ತು. ಐ ಥಿಂಕ್ ದಿಸ್ ವಾಸ್ ದ ಬೆಸ್ಟ್ ಪ್ಲೇಸ್ ಟು ಸ್ಪೆಂಡ್ ದ ಈವ್ನಿಂಗ್. ನಾವು ತುಂಬ ಥರದ ಪಕ್ಷಿಗಳನ್ನು ಇಲ್ಲಿ ನೋಡಿದ್ವಿ. ಆ್ಯಂಡ್ ದೆನ್ ಸ್ವಲ್ಪ ಹೊತ್ತು ಅಲ್ಲೇ ಕೂತು ಯಾವುದಾದ್ರೂ ಬೇರೆ ಪ್ರಾಣಿಗಳು ಬರಬಹುದಾ ಅಂತ ವೇಟ್ ಮಾಡ್ತಿದ್ವಿ. ನಮಗಿಂತ ಸುಖವಾಗಿ ಇಲ್ಲಿ ಇನ್ನೊಂದು ಜೀವ ಕಾಣಿಸ್ತಿತ್ತು. ಆಫ್ಟರ್ ಅ ವೈಲ್, ಗೆಸ್ ವಾಟ್, ನಾವೇನು ನೋಡಿದ್ವಿ ಅಂತ? ಎಸ್, ದ ಬಿಗ್ಗೆಸ್ಟ್ ಮ್ಯಾಮಲ್ ಆನ್ ದ ಲ್ಯಾಂಡ್. ನೋಡಿ ಎಷ್ಟು ಗಾಂಭೀರ್ಯದಿಂದ ನಡೀತಿದೆ. ನಾನು ಈ ಥರ ಕಾಡಲ್ಲಿ ಆನೆನ ಯಾವತ್ತೂ ನೋಡಿರಲಿಲ್ಲ. ಈಚೆ ನೋಡ್ತು. ನನಗಂತೂ ಅದು ನೀರಲ್ಲಿ ಆಟ ಆಡೋದ್ರಿಂದ ಹಿಡಿದು ಹೊರಗಡೆ ಬರೋವರೆಗೂ ಐ ಎಂಜಾಯ್ಡ್ ವಾಚಿಂಗ್. ಕಾಲೆತ್ತದೆ. ಜಿಂಕೆಗೆ ಏನು ಮಾಡಲ್ಲ ಅಲ್ಲ, ಯಾವುದಕ್ಕೂ ಏನೂ ಮಾಡಲ್ಲ. ಆನೆಗೆ ಅದಾಗೆ ಬೇರೆ ಅಟ್ಯಾಕ್ ಮಾಡಿದ್ರೆ ಮಾತ್ರ ಇದು ಅಲ್ಲಿಗೆ ಸೊಂಡ್ಲೆತ್ಕೊಂಡು ನೋಡ್ತೀನಿ, ಎರಿಸ್ಕೊ ಹೋಗ್ತಾರೆ. ಸಂಜೆ ಏನೋ ಕಳೆದೋಯ್ತು. ರಾತ್ರಿ ಫೈರ್ ಕ್ಯಾಂಪ್ ಹಾಕೋಕ್ಕೆ ಶುರು ಮಾಡಿದ್ವಿ. ಆಫ್ಟರ್ ಅ ಲಾಂಗ್ ಡ್ರೈವ್ ಫೈರ್ ಕ್ಯಾಂಪ್ ಎಕ್ಸ್ಪರ್ಟ್ ಆಗಿ ಆಂಟಿ ಬಂದು ಫೈರ್ ಕ್ಯಾಂಪ್ ಹಚ್ಚಿದ್ರು. ಶಾಬಾಷ್, ಇದು ಆ್ಯಕ್ಚುಲಾಗಿ ಚೆನ್ನಾಗಿರುತ್ತೆ. ಆಮೇಲೆ ಆ ಊರಲ್ಲಿ ನಡೆದ ಹಲವಾರು ಕಥೆಗಳನ್ನು ಕೇಳ್ತಾ, ಮಾತಾಡ್ತಾ, ತಮಾಷೆ ಮಾಡ್ತಾ, ಹರಟೆ ಹೊಡಿತಾ ರಾತ್ರಿ ಕಳೆದ್ವಿ. ನಾವೆಲ್ಲ ಬಂದಿದ್ದ ಎಕ್ಸೈಟ್ಮೆಂಟಲ್ಲಿ ಕೆಂಚ ಕುಣಿದಾಡ್ತಿದ್ದ. ನಾವೆಲ್ಲ ಬಂದಿದ್ದೀವಿ ಅಂತ ಅಡುಗೆ ಮನೆಯಲ್ಲಿ ಮಿಷ್ಟಾನ್ನ ಭೋಜನ ಕೂಡ ರೆಡಿಯಾಗಿತ್ತು. ಪೂರಿ ರೆಡಿಯಾಗಿದೆ. ಓಕೆ, ಆಮೇಲೆ ಓಕೆ, ಬೀನ್ಸ್ ಪಲ್ಯ ರೆಡಿಯಾಗಿದೆ. ಮಟನ್ ಸಾರು ರೆಡಿ ಇದೆ. ಓ, ಮಟನ್ ಸಾರು. ಇದು ಚಿಕನ್ ಸಾರು. ಓಕೆ, ಅದು ತರಕಾರಿ ಸಾರು. ಈ ತರಕಾರಿ ಸಾರು ತರ ಕಾಣಿಸ್ತಿಲ್ವಲ್ಲ? ಇದು ತರಕಾರಿ ಸಾರು. ಗಾಬ್ರಿನೇ ಆಗೋದೆ ಆಂಟಿ. ಇದು ವೈಟ್ ರೈಸ್. ಒಂದ್ ಪೀಸ್ ಬೇಕಾದ್ರೆ ತರಕಾರಿ ಸಾರ್ಗೆ ಹಾಕ್ಬೋದಾ ನಾವು? ತರಕಾರಿ ಸಾರು ಬೇಕಾದ್ರೆ ಕೊಡ್ತೀವಿ. ಗೀ ರೈಸ್ ಅಲ್ಲಿ ರೆಡಿ ಇದೆ. ಇದು ಗೀ ರೈಸ್ ರೆಡಿ ಆಗಿದೆ. ಇನ್ನೇನ್ ಬೇಕು? ನಮ್ಗೆ ಇನ್ನೇನು ಬೇಡ, ಹೊಟ್ಟೆ ತುಂಬಾ ತಿನ್ನೋದಕ್ಕೆ ಪ್ಲೇಟ್ಗೆ ಹಾಕ್ಬಿಟ್ರೆ ಸಾಕು. ಇಷ್ಟಕ್ಕೆ ಮುಗಿಲಿಲ್ಲ. ಬೆಳಗ್ಗೆ ಮನೆ ಅಂಗಳದಲ್ಲಿ ಕ್ಲಬ್ಸ್ ಹಾಕಿ ನಾವು ಚಿಕ್ಕವರಿದ್ದಾಗ ಹೇಗೆ ಕ್ರಿಕೆಟ್ ಆಡ್ತಿದ್ವೋ ಅದೇ ರೀತಿ ಕ್ರಿಕೆಟ್ ಆಡಿದ್ವಿ. ನಾನಂತೂ ಕೊನೆಗೆ ತೋಟದಲ್ಲಿ ಬೆಳೆದಿದ್ದ ಸಿಹಿ ಎಳ್ನೀರನ್ನ ದಾಹ ತೀರೋವರೆಗೂ ಕುಡಿದೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಇದೇ ಥರ ಒಂದು ಬ್ಯೂಟಿಫುಲ್ ಸ್ಟೋರಿ ಜೊತೆ ನಿಮ್ಮನ್ನ ಮೀಟ್ ಆಗ್ತೀನಿ. ಅಲ್ಲಿವರೆಗೂ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್. ಸಿ ಯಾ.